ಶುರುವಾಯಿತು. ಕವಿ ಬರೆದ ನಾಟಕದ ಮುನ್ನುಡಿ ಈಗ ಶುರುವಾಯಿತು. ನಾನೀ ಮಹೇಂದ್ರನನ್ನ ಹೆಸರಿಗೆ ಮಾತ್ರ ನನ್ನ ಗಂಡನನ್ನಾಗಿ ಮಾಡಿಕೊಂಡು ಮನ ಬಂದ ತುಂಬಿಗಳ ಜೊತೆ ಹಾಯಾಗಿ ಹಾರಾಡಬೇಕು ಅಂದ್ರೆ ಈ ಮನೆಗೆ ಬರುತ್ತಲೇ ಮುದಿ ಗೂಬೆಗಳಿಂದ ಅವಮಾನದ ಪ್ರತಿಕಾರದ ಸೇಡು ನಾ ತೀರಿಸಿಕೊಳ್ಳದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳಾನೇ ಅಲ್ಲ. ನನ್ನ ಸೇಡಿನ ಜ್ವಾಲೆಯಲ್ಲಿ ಇವರನ್ನ ಸುಟ್ಟು ಭಸ್ಮ ಮಾಡದೆ ಹೋದ್ರೆ ಮೈ ನಾಯಕಿ ನಹಿ ಕಲ್ ನಾಯಕಿ, ಮೈ ಜೀರೋ ನಹಿ हीरोइन नहीं, मैं हूँ लेडी टाइगर डॉन. ಸುಮತಿ ಸುಮತಿ ಎಲ್ಲಮ್ಮ ಮತ್ತೆ ಅತ್ತೆಯವರು ದೇವಸ್ಥಾನಕ್ಕೆ ಹೋದ್ರು. ಮತ್ತೆ ನಿನ್ನ ಗಂಡ ಅವರು ಅವ್ರ ಪಾರ್ಟ್ನರ್ನ ಭೇಟಿಯಾಗ್ಲು ಹೋದ್ರು ಮಾವ. ಹೌದಾ? ಹಾಗಾದ್ರೆ ತಗೊಳಮ್ಮ ಇದ್ಲು ಒಳಗಡೆ ಇಟ್ಬಿಡು. ನಿನ್ ಗಂಡ ಬಂದ್ಮೇಲೆ ಕೊಡು. ನಿನ್ ಗಂಡ ಅವನ ತಾಯಿ ಹತ್ರ ದಿನಾಲು ಅಪ್ಪನ ಪೆನ್ಷನ್ ಹಡದ್ಮೇಲೆ ಸಾಲ ತೆಗ್ಸ್ಕೊಂಡ್ ಬಾ ಅಂತ ಪೀಡಿಸ್ತಾ ಇದ್ದ. ಅವಳು ನನಗೆ ಕಿರಿಕಿರಿ ಮಾಡ್ತಾ ಇದ್ಲು. ಬ್ಯಾಂಕ್ ಮ್ಯಾನೇಜರ್ ಬೇರೆ ಸಾಲ ಕೊಡೋಕ್ ಬರೋದಿಲ್ಲ ಅಂತ ತುಂಬಾ ಕಾಯ್ದೆ ಕಾನೂನು ಹೇಳಿದ್ರು. ಅವ್ರಿಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೇನೆ. ಒಳಗಡೆ ಭದ್ರವಾಗಿಡಮ್ಮ. ನಿನ್ ಗಂಡ ಬಂದ್ಮೇಲೆ ಕೊಡು. ನನ್ಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತೀನಿ. ಬಿಸಿಲಾಗ ಬಂದೀರಿ, ತಂಪನ ಮಜ್ಜಿಗೆ ಕೊಡ್ತೀನಿ, ಸ್ವಲ್ಪ ಕುಡಿದು ಹೋಗುವಿರಂತ ತಾಡ್ರಿ ಮಾವ. ಬೇಡಮ್ಮ, ಇವತ್ತು ಯಾಕೋ ನನ್ನ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲ. ಸ್ವಲ್ಪ ನೀರು ತಗೊಂಡ್ ಬಾ, ಕುಡ್ದು ಹೋಗ್ತೀನಿ. ಹೇ ಭಾರತಾಂಬೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಶ್ರೀಮತಿ ಸುಮತಿಯ ಮನಸ್ಸಿನ ತೃಪ್ತಿಗಾಗಿ, ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಕೊಟ್ಬಿಟ್ಟೆ. ಸಾಲದಕ್ಕೆ ಮುಪ್ಪಿನ ಆಶ್ರಯಾಗಿದ್ದ ಈ ಪೆನ್ಷನ್ ಹಣದ ಮೇಲೂ ಸಾಲ ತೆಗೆಸ್ಕೊಂಡು ಬಂದು ಕೊಟ್ಬಿಟ್ಟೆ. ಈಗ ಈ ಸೈನಿಕನ ಕೈ ಖಾಲಿ ಕೈ ಆಗುತ್ತೆ. ಇದನ್ನ ಪುತ್ರ ವಾತ್ಸಲ್ಯ ಅನ್ಬೇಕು ಅಥವಾ ಅಪ್ಪನ ಜವಾಬ್ದಾರಿ ಅನ್ಬೇಕು ಅಥವಾ ಕುರುಡು ಪ್ರೀತಿ ಅನ್ಬೇಕು, ಒಂದು ತಿಳಿತಾ ಇಲ್ಲ. ಆಗ್ಲಿ, ಏನಾಗುತ್ತೋ ನೋಡೋಣ. ತಗೊಳ್ಳಿ ಮಾವ ನೀರು. ಯಾಕಮ್ಮ, ಹುಷಾರಾಗಿದ್ದೀ ಇಲ್ವಾ? ತಲೆ ಸುತ್ತ ಬರ್ತಾ ಇದೆಯಾ? ಆಸ್ಪತ್ರೆಗೆ ಹೋಗೋಣವಾ? ಆಹಾ, ನನ್ ಗೊತ್ತಮ್ಮ, ಈ ಮನೆಗೆ ಒಂದು ಪುಟ್ಟಾದ ಮಗು ಕೊಡ್ತಾ ಇದೆಯಲ್ವಾ? ಹಾಗೇನು ಇಲ್ವಲ್ಲ ಮಾವ. ಹೆಣ್ಣಾಗಿ ನಾನ ಲಚ್ಚೆ ಬಿಟ್ಟು ಕೇಳಾಕತ್ತೀನಿ. ಗಟ್ಟಿ ಮುಟ್ಟಾದಗಿ ನಿನ್ನ ಮೈಕಟ್ಟಿನ ಬಿಗಿದ ಹೂವಿನಿಂದ ನನ್ನನ್ನ ಬಿಗಿದಪ್ಪಿ ನನ್ನ ಕಾಮದ ಹಸಿವನ್ನ ಹೆಂಗಿಸುವ. ನಾನ್ ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ. ಕನಸಲ್ಲ ಮಾವ, ನೀವು ಮನಸ್ಸು ಮಾಡಿದ್ರ ನಾನ್ ಮನಸ್ಸು ಮಾಡ್ತೀನಿ. ಬಾ ಮಾವ, ಮಂಚದ ಮ್ಯಾಗ ಹಿತವಾಗಿಸುವ ನನ್ನ ದೇಹ. ಪ್ಲೀಸ್, ಇಲ್ಲ ಅನಿಬೇಡಿ. ಯಾರು ವೀರದ ಈ ಸಮಯದಾಗ ನನ್ನ ಕಾಮದ ಹಸಿವನ್ನ ಹೆಂಗಿಸುವ. ಅಯ್ಯೋ ಪಾಪಿ,
ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜೆ ಬಿಟ್ಟು ನನ್ನ ಮಂಚಿದ ಕಡೆ ಹೆಜ್ಜೆ ಹಾಕು ಅಂತ ಕರಿತಾ ಇದೀಯ ನನ್ನ. ನಿನ್ ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆಯ ಛಿದ್ರವಾಗಿ ಓಡಿಯಲು ಬಂದ ಸುನಾಮಿ ನೀನು. ನಿನಗೆ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ಕಾಮದ ಹುಚ್ಚು ಹೆಚ್ಚಾಗಿದೆ ಅಂತ. ನೋಡು, ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ. ಎಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯನ್ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಹುಷಾರ್. ಸಿಟ್ಟು ಬಂದಾಗ ಅದೆಷ್ಟು ಮುದ್ದಾಗಿ ಕಾಣುತ್ತೀಯ ಮಾಮಾಶ್ರೀ. ನನ್ನ ಲೈಫ್ ನಲ್ಲಿ ಬಯಸಿದ್ದನ್ನ ಇನ್ನೂವರೆಗೆ ಪಡೆದುಕೊಳ್ಳದೆ ಬಿಟ್ಟಿಲ್ಲ ಈ ಶರ್ಮಿಳ. ನಿನ್ನನ್ನು ಬಿಡೋದಿಲ್ಲ. ಕಾಲಿಗೆ ಬಿದ್ದಾದ್ರೂ ಸರಿ, ಕಾಲನ್ನ ಮುರಿದಾದ್ರೂ ಸರಿ. ಒಂದು ಸಾರಿಯಾದ್ರೂ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಿಕೊಳ್ಳದೆ ಹೋದ್ರೆ ಈ ಜಡೆ ಕಟ್ಟಿದ ನಾರಿನೇ ನಾಡಲ್ಲ. ಮಿಲ್ಟ್ರಿ ಊಟ ಮಾಡಿ ಮೈ ಮುರಿದು ತಾಳ್ಮೆ ಮಾಡಿದ ಈ ನಿನ್ನ ಗಟ್ಟಿ ಮುದ್ದಾದ ತುಕ್ಕೆಯಲ್ಲಿ ನನ್ನನ್ನ ಮಿಚ್ಚಿ ಹಿಡಿದುಕೋ ಬಾಮ. ದೂರ ಸರಿ ನಿರ್ಲಜ್ಜಳೆ. ನಿನ್ನ ಮೋಹದ ಜಾಲದಲ್ಲಿ ಬೀಳುವುದಕ್ಕೆ ನಾನು ಕಾಮುಕ ಅಲ್ಲ, ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ 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 ಬೇಕಾದ್ರೂ ಕೊಡ್ತೀನಿ. ಇಂಥ ಹೇಸ್ ಕೆಲಸ ಮಾಡೋದಿಲ್ಲ. ಈ ನನ್ನ ಭವ್ಯ ಭಾರತ ದೇಶದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ ಅನಸೂಯ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ಭವ್ಯ ಭಾರತವಿದು. ಇಂಥ ನನ್ನ ಪುಣ್ಯ ಭೂಮಿಯಲ್ಲಿ ನಿನ್ನಂಥವಳು ನನ್ನ ಸೊಸೆಯಾಗಿ ಬಂದಿರೋದಕ್ಕೆ ನನಗೆ ವಾಕರಿಕೆ ಆಗ್ತಾ ಇದೆ. ವಾಕರಿಕೆ ಆಗ್ಲೇಬೇಕು ಮಾವ. ಪುಣ್ಯ ಭೂಮಿ ಯಾಕೆ? ರಾವಣ, ಕೀಚಕ, ವೀರಪ್ಪ, ನಿತ್ಯಾನಂದ ಸ್ವಾಮಿ ಹುಟ್ಟಿಲ್ಲವೇ? ಅಣ್ಣ ತಂಗಿಯರೆಂದು ಸೋಗು ಹಾಕಿಕೊಂಡು ಕದ್ದು ಕಾಮಲೀಲೆ ಆಡೋ ಮುಠಾಳರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಅಣ್ಣ ಅತ್ತಿಗೆಯರೆಂದರೆ ತಂದೆ ತಾಯಿ ಸಮಾನ ಅಂತ ಅಣ್ಣನನ್ನೇ ಕೊಲೆ ಮಾಡಿ ಅಣ್ಣನ ಹೆಂಡತಿಯೊಂದಿಗೆ ಸಂಸಾರ ಮಾಡೋ ಮನೆ ಮೂರ್ಖರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತನ ಹೆಂಡತಿಯಲ್ಲಿ ಹಾಡಹಗಲೇ ಓಡಿಸಿಕೊಂಡು ಹೋಗೋ ಮಿತ್ರ ದ್ರೋಹಿಗಳಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಈ ನಿನ್ನ ಪುಣ್ಯ ಭೂಮಿ ಪುರಾಣ ಎಷ್ಟು ಸಾಕ? ಇಲ್ಲ ಇನ್ನು ಬಿಚ್ಚಿ ಹೇಳ್ಬೇಕಾ? ನೋಡು, ಈ ನಿನ್ನ ಗಡ್ಡು ಸಂಬಂಧವನ್ನ ಕಿತ್ತುಗಿದು ಸಮಯವನ್ನ ವ್ಯರ್ಥ ಮಾಡದೆ ಸರಸಕ್ಕೆ ಸಿದ್ಧನಾಗು. ಹುಚ್ಚು ನಾಯಿ ಮುಚ್ಚೆ ಬಾಯ್ನ. ನಿನಗೆ ಅಣ್ಣ, ತಮ್ಮ, ಮೈದುನ, ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ಇಲ್ಲ, ಇನ್ನೊಂದು ಕ್ಷಣ ನೀ ಮನೆಯಲ್ಲಿದ್ರೆ ನಿನ್ನ ಕತ್ತು ಹೆಚ್ಚಿಗೆ ಕೊಂಡ್ಬಿಡ್ತೀನಿ. ಗೆಟ್ ಔಟ್. ನೀವು ಬರೋದು ಸ್ವಲ್ಪ ತಡವಾಗಿದ್ರೆ ನಿಮ್ಮ ತಂದೆ ಹೇಳ್ತೀನ್ರಿ. ನಿಮ್ಮ ತಂದೆ ಹೇಗ್ರಿ ಹೇಳಿ? ನಿಮ್ಮ ತಂದೆ ಯಾರು ಇಲ್ಲದ ಸಮಯ ನೋಡಿ ನನ್ನ ಕೈ ಹಿಡಿದು ಸರ್ಸ ಕರೆದ್ರು ರೀ. ನನ್ನ ಕಾಲು ತಿರುವಿ ನನ್ನ ಕಾಲು ಮುರಿದಾದ್ರು ಸರಿ, ನಿನ್ನನ್ನ ಬಿಡೋದಿಲ್ಲ ಅಂತ ನನ್ನ ಕಾಲು ಹಿಡಿಯೋದಕ್ಕೆ ನೀವು ಇಲ್ಲದೆ ಹೋಗಿದ್ರೆ ನಿಮ್ಮ ತಂದೆ ಕಾಮಾಗ್ನಿಯಲ್ಲಿ ಸುಟ್ಟು ಕರಕಲಾಗಿ ಹೋಗ್ತಿದ್ದೀರಿ.
ಕರೆನ ಹೇಳಕತ್ತಿದ್ರಿ. ಬೇಕಾದ್ರ ನಿಮ್ಮ ಗಂಡನ ಬಾಯಿಂದ ನೀವ ಕೇಳ್ರಿ. ರೀ, ಶರ್ಮಿಳ ಹೇಳ್ತಿರೋ ಮಾತು ಸತ್ಯನ? ಯಾವುದು ಸತ್ಯ, ಯಾವುದು ಮಿಥ್ಯ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಕಣೆ. ಸುಮತಿ, ನನ್ನೊಂದಿಗೆ 3 ದಶಕಗಳ ಕಾಲ ಸಂಸಾರ ಮಾಡಿದೀಯ ನೀನು. ನಿನಗೆ ನನ್ನ ಮೇಲೆ ಅನುಮಾನನ ಸುಮತಿ? ಅನುಮಾನನ ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ಕಣ್ಣಿಗೆ ಕಾಣುವ ಈ ದೃಶ್ಯವನ್ನು ನೋಡಿ ನಿರ್ಧರಿಸಬೇಡ ಕಂದ. ಕಾಣದ ಸತ್ಯವನ್ನು ಅರಿತು ತೀರ್ಮಾನಿಸು. ಈ ದೃಶ್ಯದ ಭಾವ ಬದಲಾಗಬಹುದು, ಆದರೆ ಇದರ ಹಿಂದೆ ಅಡಗಿರುವ ಸತ್ಯದ ಅಸ್ತಿತ್ವವೆಂದಿಗೂ ಸುಳ್ಳಾಗದು ಕಂದ, ಸುಳ್ಳಾಗದು. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಏನರ್ಥ? ನಾಳೆ ನಿಮ್ಮನ್ನ ಕೈ ಹಿಡಿದು ಕರಿತಾ ಇದ್ದ ಮಾವ, ನನ್ನ ಕಾಮದಾಹ ಹೆಚ್ಚಾಗೈತಿ, ನಿನ್ನ ಮಗನ ಹತ್ರ ಗಂಡಸ್ತನ ಇಲ್ಲ, ಆ ಕೆಲಸನ ನೀವ ಮಾಡ್ಬರ್ರಿ ಅಂತ ನಿಮ್ಮ ಕೈ ಹಿಡಿದು ಕರಿತಾ ಇದ್ದೇನೆ. ಮತ್ತೇನ್ ಮಾಡೋದ್ರಿ? ಒಂದು ಹೆಣ್ಣು ಅಬಲೆಯ ಕೂಗು ಕೇಳುವರು ಯಾರಿಲ್ಲ ಈ ಮಡಿಯಾಗ. ಮಾಡಿಕೊಂಡ ಗಂಡನಾದ್ರೂ ಕೇಳ್ತಾನ ಅಂತ ನಿಮ್ ಮುಂದೆ ಹೇಳಿದ್ರ ನೀವು ಕೂಡ ನನ್ನ ಮಾತನ್ನೇ ನಂಬುವಲ್ರಿ. ಇಂಥ ಸುಂದರ ಸದೃಢವಾದ ಗಂಡ ನನ್ನ ಪಕ್ಕದಲ್ಲಿ ಇರ್ಬೇಕಾದ್ರೆ ಈ ಮುದುಕನ ಪಕ್ಕದಲ್ಲಿ ಮಲಗೋದಕ್ಕೆ ಹೋಗ್ತಿನೇನ್ರಿ? ಹೇಳ್ರಿ, ತಪ್ಪು ಮಾಡಿದವನು ನಾನು. ಇದು ಗೋವುಗಳ ನಂದನವನ್ನು ತಿಳಿದುಕೊಂಡು ಈ ನಂದನವನಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ. ಈ ಸುಂದರವಾದ ನಂದನವನದಲ್ಲಿ ಒಬ್ಬ ಗೋಮುಖ ವ್ಯಾಘ್ರ ಇದ್ದಾನಂತ ನನಗೆ ಗೊತ್ತಾಗ್ಲಿಲ್ಲ. ಇಷ್ಟು ದಿನ ನಿನ್ನ ದೇಶ ಕಾಯಕ್ ಹೋಗಿದ್ಯೋ? ಕಣ್ಣು ಹೆಂಗಸರು ಬೆನ್ನು ಹತ್ತಿ ತಿರ್ಗಾಕ್ ಹೋಗಿದ್ಯೋ? ಶಬಾಷ್ ಮಗನೇ, ಶಬಾಷ್. ಅಷ್ಟೊಂದು ಋಣ ತೀರಿಸಿದ್ರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತಾರೆ. ದೇಶದ ಋಣ ತೀರಿಸಿದ್ರೆ ವೀರ ಸೈನಿಕ ಅಂತಾರೆ. ತಂದೆ ತಾಯಿಗಳ ಋಣ ತೀರಿಸಿದ್ರೆ ಉತ್ತಮ ಮಗ ಅಂತಾರೆ. ನೀನು ಹೆತ್ತವರ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ. ಬೀದಿಲಿ ಹೋಗ್ತಾ ಇರೋ ಈ ಭಿಕಾರಿನ ಕೈ ಹಿಡಿದು ಮನೆ ಕರ್ಕೊಂಡು ಬಂದು ಅವಳ ಮಾತು ನಂಬಿ ಜನ್ಮ ಕೊಟ್ಟದ ಅಪ್ಪನ ಮೇಲೆ ಸಂಶಯ ಪಡುವ ಪಿಶಾಚಿಯಾದೆ. ಹಲೋ, ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ, ವಿಚಾರ ಮಾಡಬೇಕು. 6 ತಿಂಗಳಿಗೆ ಮೆಂಪೋಲು 3 ತಿಂಗಳ ವ್ಯಾಕ್ಸಿನ್ ಹಾಕಿಸ್ಬೇಕು. 10 ಕಡೆ ಸುತ್ತಾಡಿ ಮಕ್ಕಳನ್ನ ಒಳ್ಳೆಯ ಸ್ಕೂಲ್ಗೆ ಸೇರಿಸ್ಬೇಕು. ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ ಮೇಲೆ ಕುಡಿಸ್ಕೊಂಡು ಲೋಕದ ಜ್ಞಾನನ ಇಂಚಿಂಚಾಗಿ ತೋರಿಸ್ಬೇಕು. ಏನ್ ಮಾಡಿದ್ಯಾ ನೀನು? ಏನ್ ಮಾಡಿದ್ಯಾ? ಇದ್ಯಾವುದು ನನಗೆ ಬೇಡ. ಹೇಳೋ, ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು. ನೀನು ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ನನ್ನ ಎದೆಯ ಮೇಲೆ ಕೈ ಇಟ್ಟು ಮಲಗಿದೆಯಾ? ಎಲ್ಲಿ ಮಲಗ್ತೀಯಾ? ನಿನಗೆ ದೇಶ ಕಾಯುವ ಹುಚ್ಚು. ಆ ದೇಶ ಕಾಯಕ್ ಹೋಗಿದ್ಯಲ್ಲ, ಅಲ್ಲ ನೀನು ಬಿಟ್ಟು ಸತ್ತಿದ್ರೆ ಈ ದೃಶ್ಯನ ಕಣ್ತಾನೆ ನೋಡ್ತಾ ಇರ್ಲಿಲ್ಲ ನಾನು. ಸಾವು, ಆ ಸಾವುಗೂ ನನ್ನನ್ನು ಕಂಡ್ರೆ ಭಯ ಕಣೋ. ಯುದ್ಧದಲ್ಲಿ ಎದುರಾಳಿಯ 3 ಬುಲೆಟ್ಗಳು ಈ ನನ್ನ ಗಡಿದಿಯ ತುಡುಗಿನ ಭೇಸಕ್ಕಾಗ್ಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾದ್ರೆ ಇಡೀ ನನ್ನ ದೇಶದ ಜನ
ಮನೆ ಮನೆಗಳಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನಿಗೆ ಏನು ಆಗ್ಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗ್ಬೇಕು, ಮೇಜರ್ ಸೂರ್ಯನಿಗೆ ಇದು ಮತ್ತೆ ಪುನರ್ಜನ್ಮ ಆಗ್ಬೇಕು, ಮೇಜರ್ ಸೂರ್ಯನ ದೇಶ ಸೇವೆಗೆ ಆ ಭಗವಂತ ಆಶೀರ್ವಾದ ಮಾಡಬೇಕು ಅಂತ ಇಡೀ ನನ್ನ ದೇಶದ ಜನ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ. ಸುಮತಿ, ಸಾರ್ಥಕವಾಗೋಯ್ತು ಕಡೆ ನಮ್ಮ ಬದುಕು, ಸಾರ್ಥಕವಾಗೋಯ್ತು ನಮ್ಮ ಬಾಳು. 3 ದಶಕಗಳ ಕಾಲ ಮಿಲಿಟರಿಯಲ್ಲಿ ಸೇವೆ ಮಾಡಿ 1000 ಕನಸಿನ ಕಣಜಾನ ಬೆನ್ಮೇಲೆ ಹೊತ್ಕೊಂಡು ಓಡೋಡಿ ಬಂದೆ. ನಮ್ಗಿರೋನು ಒಬ್ಬನೇ ಮಗ, ಅವನ್ ಮದುವೆನ ಊರು ತುಂಬಾ ಹಂದ್ರ ಹಾಕಿಸ್ಬೇಕು, 1000 ಜನ ಬಂದು ಬಾಂಧವರನ್ನ ಕರೆಸಬೇಕು, ಸ್ನೇಹಿತರ ಆತ್ಮಿತರನ್ನೆಲ್ಲರೂ ಕರೆಸಿ ಧಾಮ್ ಧೂಮ್ ಅಂತ ಮದುವೆ ಮಾಡಬೇಕು ಅಂತ ಏನೇನೋ ಕನ್ಸ್ಕಂಡೆ, ಓಡೋಡಿ ಬಂದೆ. ಮಗ, ಹೆಂಡತಿ, ಸೊಸೆ, ಮೊಮ್ಮಕ್ಕಳೊಂದಿಗೆ ಅಕ್ಕರೆ ತುಂಬಿದ ಸಿಹಿ ಸಕ್ಕರೆಯ ಸಬಿಜೇನಿನಂತೆ ಸಂಸಾರ ಸಾಗಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಎಲ್ಲ ತಿರುಮುರು ಕಣೆ. ಸುಮತಿ, ಇದು ಸಂಸಾರ ಅಲ್ಲ ಕಣೆ, ವಿಷಸಾಗರ, ವಿಷಸಾಗರ. ಸುಮತಿ, ಇನ್ನು ಹೇಳ್ತಾ ಇದ್ಯಲ್ಲ, ನಮ್ಮ ಮಗ ದೊಡ್ಡ ಸಾಧನೆ ಮಾಡ್ತಾನೆ, ಪ್ರಪಂಚ ಬೆರಗಾಗುವಂತ ಸಾಧನೆ ಮಾಡ್ತಾನೆ, ಇಂಥವ್ರ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಂತಾನೆ ಅಂತ ಹೇಳ್ತಾ ಇದ್ದೀಯಲ್ಲ, ಇದೇನಾ ನಿನ್ನ ಮಗನ ಸಾಧನೆ? ಇವನು ಸೇತುವೆ ಕಟ್ಟೋ ಇಂಜಿನಿಯರ್ ಆಗ್ಲಿಲ್ಲ ಕಣೆ, ಮನೆ ಕಟ್ಟೋ ಇಂಜಿನಿಯರ್ ಆಗ್ಲಿಲ್ಲ, ಮನೆ ಮುರುಕ ಮಗನಾದ. ಹೆತ್ತ ತಂದೆ ತಾಯಿಗಳ ಮನಸ್ಸನ್ನೇ ಮುರಿದು ಹಾಕೋ ಕುಲಘಾತಕ ಇವನಾದ, ಕುಲಘಾತಕ ಇವನೋದ. ಮಕ್ಕಳನ್ನು ಹುಟ್ಟಿಸಿದ ಮಾತ್ರಕ್ಕೆ ಅವ ತಂದೆ ಅನ್ನಲ್ಲ, ಮಕ್ಕಳಿಗಾಗಿ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಮಾಡಬೇಕಪ್ಪ, ಮಾಡಬೇಕು. ಏನ್ ಮಾಡಿದ್ಯಾ ನೀನು? ಏನ್ ಮಾಡಿದ್ಯಾ? 35 ವರ್ಷ ಗಡಿ ಕಾದು ತಂದ ಹಣ ಎಷ್ಟು ಗೊತ್ತಾ ನೀನು? ಕೇವಲ 51 ಲಕ್ಷ. ಬೀದಿಲಿ ನಿಂತು ಭಿಕ್ಷೆ ಬೇಡ್ತಾರಲ್ಲ, ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಅವ್ರ ತಂದೆ ತಾಯಿಗಳು ಲಕ್ಷ 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 ದುಡ್ಡು ಮಾಡ್ತಾರೆ. ಭಿಕ್ಷೆ ಬೇಡುವ ತಂದೆ ತಾಯಿಗಳು ಅವರ ನನ್ನ ಪಾಲಿಗೆ ಮೇಲು, ಅವರೇ ಮೇಲು. ಶಬಾಷ್ ಮಗನೇ, ಶಬಾಷ್. 3 ದಶಕಗಳ ಕಾಲ ಮಿಲಿಟರಿಲಿ ನನ್ನ ರಕ್ತಾನೆ ಬಸದು ಪ್ರಾಣನೆ ಪಣಕ್ಕಿಟ್ಟು ದುಡ್ಕೊಂಡು ಬಂದು ತಂದ 51 ಲಕ್ಷ ನಿನಗೆ ಯಾವ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಲೇ, 51 ಲಕ್ಷಕ್ಕೆ 0 ಎಷ್ಟಿರ್ತಾವೆ ಅಂತ ನಿನಗೆ ಗೊತ್ತೇನೋ ಮಗನೇ? ಲೇ, ನಿನಗೆ 24 ಗಂಟೆಗಳ ಕಾಲ ಟೈಮ್ ಕೊಡ್ತೀನಿ. ನಿನ್ನ ಸ್ವಂತ ಪರಿಶ್ರಮದಿಂದ ಬೆವರು ಸುರಿಸಿ ಕೇವಲ 1,000 ರೂಪಾಯಿ, 1,000 ರೂಪಾಯಿ ದುಡ್ಕೊಂಡು ಬಾರುವ ಮಗನೇ, ಆವಾಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತ. ಏನಂತೆ ನೀನು? ಬೀದಿಯಲ್ಲಿ ಭಿಕ್ಷೆ ಬೇಡೋರು ಲಕ್ಷ ಲಕ್ಷ ಗಳಿಸ್ತಾರೆ ಅಂತ ಹಂಗಿಸ್ತಾ ಇದ್ದೀಯ ನನ್ನ? ಹೌದಪ್ಪ, ನಿಮ್ಮಪ್ಪ ದುಡ್ಡು ಗಳಿಸೋ ಅಡ್ಡದಾರಿ ಹಿಡಿಲಿಲ್ಲ ಅಪ್ಪ, ಹಿಡಿಲಿಲ್ಲ. ನಂದು ತುಂಬಿದ ಬಡತನ,
ಕಡು ಕಷ್ಟದ ಬೇಗೆಯಲ್ಲಿ ನೊಂದು ಬೆಂದು ಬೆಳೆದವನು ನಾನು. ನಮ್ಮಪ್ಪ ಇಡೀ ಜಗತ್ತಿಗೆ ಅನ್ನ ನೀಡೋ ರೈತ. ಆ ರೈತನ ಮಗ ನಾನು. ಆದ್ರೆ ಒಂದು ಹೊತ್ತು ಗಂಜಿ ಕುಡಿಯೋದಕ್ಕೂ ಗತಿ ಇರಲಿಲ್ಲ ಅಪ್ಪ ನಮಗೆ. ವಯಸ್ಸಾದ ಅಪ್ಪ ಅವನ ಆಸ್ಪತ್ರೆಗೆ ತೋರಿಸ್ಬೇಕು, 6 ಜನ ಅಕ್ಕ ತಂಗಿಯರ ಮದುವೆ ಮಾಡಬೇಕು, ಒಟ್ಟು 9 ಜನರ ತುತ್ತಿನ ಚೀಲ ತುಂಬಬೇಕು. ತೊಡದೆ ಹಗಲು ರಾತ್ರಿ ಅಂದೆ ತೊಡದೆ. ಅದ್ರ ಜೊತೆಗೆ ಆರ್ಮಿ ಸೇರ್ಬೇಕು ಅನ್ನೋ ಕನಸು ಕಂಡೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ. ದುಶ್ಚಟಗಳಿಂದ ದೂರ ಉಳಿದೆ. ಮೈ ಬಗ್ಗಿಸಿ ಕಸರತ್ತು ಮಾಡಿದೆ. ಕತ್ತಲಲ್ಲಿ ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳು ಹಾವು ಚೇಳು ಅಂದೆ ಓಡ್ತಾ ಇದ್ದೆ. ಇಡೀ ಆರ್ಮಿಗೆ ಫಸ್ಟ್ ರ್ಯಾಂಕ್ ನಲ್ಲಿ ಸೆಲೆಕ್ಟ್ ಆದೆ. ನಾನು ಕಂಡ ಕನಸನ್ನು ಸಾಕಾರಪಡಿಸಿಕೊಂಡು ಸಂತೋಷದ ನಗೆಯನ್ನಕ್ಕೆ. ಆದ್ರೆ ನಾನ್ ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು ಅಂತ ಇಷ್ಟಪಟ್ಟೆ. ತಿಂಗಳ ನಿನ್ಗೆ ದುಡ್ಡು ಕಳಿಸ್ಕೊಟ್ಟೆ. ಹೋಗ್ಲಿ ಬಿಡು, ನನ್ನ ಹರಿಕತೆ ಏನ್ ಹೇಳಿದ್ರು ನಿನ್ ಮನ್ಸಿಗೆ ಹೋಗೋದಿಲ್ಲ. ಯಾಕಂದ್ರೆ ದುಡ್ಡಿನ ದಾಹ, ಈ ಹೆಣ್ಣಿನ ವ್ಯಾಮೋಹ ನಿನ್ ತಲೆ ಹೇಳಿಲ್ಲ. ನಾನೇನ್ ಹೇಳಿದ್ರು ನಿನ್ ತಲೆಗೆ ಹತ್ತೋದಿಲ್ಲ. ನೋಡು, ಪೆನ್ಷನ್ ಹಡದ ಮೇಲೆ ಸಾಲ ತಗೊಂಡ್ ಬಾ ಅಂತ ಈ ನಿನ್ ತಾಯಿನ ದಿನಾನು ಪೀಡಿಸ್ತಾ ಇದೆಯಲ್ಲ. ಕೊನೆಗೆ ಆ ಬ್ಯಾಂಕ್ ಮ್ಯಾನೇಜರ್ ಕೈ ಕಾಲು ಕಟ್ಕೊಂಡು ಅದ್ರ ಮೇಲೂ ಸಾಲ ತಗೊಂಡ್ ಬಂದು ನಿನ್ ಹೆಂಡತಿ ಕೈಲಿ ಕೊಟ್ಟಿದ್ದೀನಿ. ಅದನ್ನು ತಗೊಂಡು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ಏನು ನನ್ನ ಕೈಯಲ್ಲಿ ನೀವು ದುಡ್ಡು ತಂದ್ಕೊಟ್ರ? ಯಾವಾಗ ಕೊಟ್ರಿ? ಯಾಕೆ ಸುಳ್ಳು ಹೇಳಾಕತ್ತೀರಿ? ಈಗಾಗ್ಲೇ ನನ್ನ ಮ್ಯಾಲ ಒಂದು ಅಪವಾದನ ಹೊರಿಸಿರಿ, ಈಗ ಮತ್ತೊಂದು ಅಪವಾದನ ಹೊರಿಸ್ಬೇಡ್ರಿ ಮಾವಾರ. ಯಾಕಮ್ಮ ಈಗ 10 ನಿಮಿಷದಿಂದ ದುಡ್ಡಿನ ಚೀಲ ತಂದು ಕೈಲಿ ಕೊಡ್ಲಿಲ್ಲ ನಾನು? ದುಡ್ಡು ತಂದು ನಿನ್ನ ಗಂಡನ ಕೈಲಿ ಕೊಡದು ಬಿಟ್ಟು ಬಂಡ್ ಮಾತಾಡ್ತಾ ನಿಂತಿದ್ಯಾ ಇಲ್ಲಿ? ಎಂತ ಹೇಸಿ ಜನರಿ ನೀವು! ಕೇಳಿದ್ರೇನ್ರಿ ನಿಮ್ಮ ತಂದೆಯವರಾಡ ಮಾತ? ನೋಡಮ್ಮ, ಬಾಯಾರಿಕೆ ಆಗ್ತಿದೆ, ನೀರ್ ತಂದು ಕೊಡು ಅಂತ ಕೇಳಿದ್ರು. ನಾನು ನೀರ್ ತಂದು ಕೊಟ್ಟೆ. ಆದ್ರೆ ಮಗಳ ಹೆಂಡತಿ ಅನ್ನೋದನ್ನು ಲೆಕ್ಕಿಸಿ ನನ್ನ ಕೈ ಹಿಡಿದು ಸರಸ ಕರೆದ್ರು ರೀ. ಈಗ ಅದನ್ನ ಮುಚ್ಚಿಡೋದಕ್ಕಾಗಿ ನನ್ನ ಕೈಯಲ್ಲಿ ದುಡ್ಡು ಕೊಟ್ಟೆ ಅಂತ ಸುಳ್ಳು ಅಪವಾದ ಹೊರಿಸ್ತಾ ಇದ್ದಾರೆ. ನೋಡಿ, ಬೇಕಾದ್ರೆ ನಾನು ನೀರ್ ತಂದು ಕೊಟ್ಟು ತೆರಿಗೆ ಇಲ್ಲೇ ಬಿದ್ದೈತೆ ನೋಡ್ರಿ. ಬಾಲೆ ಹೆಂಡೆ ಬಾಲೆ. ಹೀಗೆ ಸುಳ್ಳು ಹೇಳಿ ಮಳ್ ಮಾಡಿ ಎಷ್ಟು ಮನಿ ಬಾಗಿಲಿಗೆ ಕಳ್ಳಿ ಹಚ್ಚಿ ಮುಳ್ಳು ಬಡ್ದು ಬಂದಿದ್ದೀಯ ನೀನು? ಇಲ್ಲ, ಇವತ್ತು ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಮಗನ ಹೆಂಡತಿ ಅಂದ್ರೆ ಮಗಳ ಸಮ ಕಾಣಬಿಟ್ಟು ಮಗಳ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದೆಯಾ? ಅದು ಅಲ್ಲ, ನನ್ನ ಕಣ್ಣಿದ್ರೆ ನನ್ನ ಹೆಂಡತಿನ ಹೊಡಿಕಿಲ್ಲ. ಎಷ್ಟು ಧೈರ್ಯ ನನಗೆ, ಎಷ್ಟು ಧೈರ್ಯ! ಸರಿ ಸುಮತಿ, ಸರಿ. ನೀವೇನಾದ್ರೂ ಅವ್ರ ಮೇಲೆ ಕೈ ಮಾಡಿದ್ರೆ ನಿಮಗೆ ನನ್ನ ಆಣೆ ಆಗಿದೆ. ಲಜ್ಜೆ ಶೆಟ್ಟವಣೆ, ಇಂಥವನ ಈ ಮನೆಯನ್ನು ನಾನು ಇಟ್ಕೋಬೇಕಾ? ಒಂದು ಕ್ಷಣ ನಿನ್ನ ಮನೆಯಲ್ಲಿ ಇರ್ಕೊಡ್ದು. ನಿನ್ನಿಂದ ನೀನಾಗಿ ಮನೆ ಬಿಟ್ಟು ಹೋಗ್ತೀಯೋ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರು ಕರೆಸು. ಪಟ್ಟಿ ಮಗನೇ, ಮುಷ್ಟಿ ಬಿಗಿ ಹಿಡಿದು ಬಾಯಿ ಮೇಲೆ ಬಿಗಿದ ಅಂದ್ರೆ ಬಾಯಿಲರು ಹಲ್ಲೆಲ್ಲ ಉದುರು ಹೋಗ್ಬಿಡ್ಬೇಕು. ಏನಂತೆ ನೀನು? ಪೊಲೀಸರಿಗೆ ಫೋನ್ ಹಚ್ತೇನಲ್ಲೇ? ಅಚ್ಚಲೆ ಹಚ್ಚು. I am a military man.
ಕಾಯ್ದೆ ಕಾನೂನು ಏನು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನಾನ್ ಮನ್ಸು ಮಾಡಿದ್ರೆ ಈ ಕ್ಷಣ ನಿನ್ನ ಒತ್ತುವರೆಗೆ ಹಾಕ್ತೀನಿ. ಏನಂತೆ ನೀನು? ನಾನು ಈ ಮನೇಲಿ ಇರ್ಕೂಡುದು ನಿಮ್ಮಂತ ಪಾಪಿಗಳ ಜೊತೆ ಇರೋದಕ್ಕೆ. ನನಗೆ ಒಂದು ಕ್ಷಣ ಇಷ್ಟ ಇಲ್ಲ. ಸುಮತಿ, ಬಾ, ಈ ನರಕ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ ಬದುಕೋಣ. ಬಾ ಸುಮತಿ, ಬಾ. ನಿಮ್ಮಪ್ಪ ಈ ತಪ್ಪು ಮಾಡ್ತಾರಂದ್ರೆ ಏನು ನಂಬ್ತೀಯೇನೋ? ಇಲ್ವೋ? ಅವ್ರು ಈ ತರ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನು ಅನ್ಕೋಬೇಡಿ, ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ. ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ್ರಿ. ಅವ್ರನ್ನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳು. ಅಂದ್ರೆ ಏನವ ನಿನ್ನ ಮಾತಿನ ಅರ್ಥ ಇದು? ನಿನ್ನ ಗಂಡ ತಪ್ಪು ಮಾಡಿಲ್ಲ, ನನ್ನ ಹೆಂಡತಿನ ತಪ್ಪು ಮಾಡೋದು ನೀನು ಹೇಳ್ತಾ ಇದೀನ? ನಿನ್ನ ಗಂಡ ಮಾಡುವ ಕೆಲ್ಸಕ್ಕ ಕರೆದು ಹೂವಿನ ಹಾರ ಹಾಕ್ಬೇಕಾಗಿತ್ತೇನೋ? ಒಳಗಡೆ ಹೋಗಿ ಬರುವ ಅಷ್ಟರಲ್ಲಿ ಹೋದ್ರೆ ಸರಿ, ಎಲ್ಲ ಅಂದ್ರೆ ಈ ಮುದುಕರ ಹರಿಕತೀನಿ ಏನ್ರಿ ಕೇಳ್ತೀರಿ? ನಡಿ ನೀವು. ಸುಮತಿ, ಆಯ್ತಾ ನಿನಗೆ ಮಂಗಳಾರತಿ? ಬೇಡ ಕಣೆ, ಬೇಡ. ಬಾ, ಈ ನರಕದಲ್ಲಿ ನಾವು ಇರೋದು ಬೇಡ ಕಣೆ. ಎಲ್ಲಾದ್ರೂ ದೂರ ಹೋಗಿ ಬದುಕೋಣ. ನಾನ್ ಬರೋದಿಲ್ಲ ಅಂದ್ರೆ ನಾನ್ ಬರೋದಿಲ್ಲ. ಕಾಯ ವಾಚ ಮನಸ ನಿಮ್ಮ ಜೊತೆ ಸಪ್ತಪದಿ ತೊಳೆದು ಸಂಸಾರ ಮಾಡ್ದೋಳ್ರಿ ನಾನು. ಆದ್ರೆ ಯಾಕೋ ಏನೋ ನನ್ ಮಗನನ್ ಬಿಟ್ಟು ಬರೋದಕ್ಕೆ ನನ್ ಮನಸ್ಸು ಒಪ್ತಾ ಇಲ್ಲ. ಅಂದ್ರೆ ನಾನ್ ಬರೋದಿಲ್ಲ ರೀ, ನಾನ್ ಬರೋದಿಲ್ಲ. ಅಂದ್ರೆ ಗಂಡನ್ ಮಾನ ಪ್ರಾಣ ಮಣ್ಣು ಪಾಲಾಗಿ ಹೋದ್ರೂ ಚಿಂತೆ ಇಲ್ಲ, ಮಗನ್ನ ಬಿಟ್ಟು ಬರುದಿಲ್ಲ ಅಂತ ಹೇಳ್ತಾ ಇದ್ದೀಯ? ಮೆಚ್ಚಿದೆ ಕಣೆ, ಮೆಚ್ಚಿದೆ ನಿನ್ನ ತಾಯ್ತನನ. ನಿನ್ಗೆ ಮಗಲ ಮೇಲಿನ ಮಮಕಾರ, ಪುತ್ರ ವಾತ್ಸಲ್ಯ, ಆ ಕರುಳು ಕುಡಿಯ ಸಂಕಟ ಹೀಗೆಲ್ಲ ಮಾತಾಡಿಸ್ತೆ ಅಂತ ನನಗೂ ಗೊತ್ತು ಕಣೆ. ಸುಮತಿ, ನಾನಿಲ್ದೇ ಇರುವಾಗ ಈ ಮನೆಯಲ್ಲಿ ಏನೇನ್ ನಡೆದಿದೆ ಅಂತ ನನಗೆಲ್ಲ ಗೊತ್ತು ಸುಮತಿ, ಎಲ್ಲ ಗೊತ್ತು. ನಾನು ಆರ್ಮಿಯಲ್ಲಿ ಸೇವೆ ಮಾಡಿದವನು, ಎದುರಾಳಿ ದೇಶದ ಮೇಲೆ ಗುಪ್ತಚರನು ಮಾಡಿದವನು. ಅಂಥವನಿಗೆ ತನ್ನ ಸ್ವಂತ ಮನೆಯಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು? ನನಗೆಲ್ಲ ಗೊತ್ತು ಸುಮತಿ. ನಾನು ತಿಂಗಳ ನಿನ್ನ ಅಕೌಂಟ್ಗೆ ಕಳಿಸಿದ ದುಡ್ಡನ್ನ ಈ ಅಡ್ನಾಣ್ ಮಗ ನಿನ್ನ ಕೈಯಿಂದ ಕಿತ್ಕೊಂಡು ಎಷ್ಟೋ ದಿನ ರಾತ್ರಿ ಉಣ್ಣೋಕು ತುತ್ತನ್ನ ಇಲ್ದೆ ತಣ್ಣೀರು ಕೂಡ ನೀನು ಮಲ್ಕೊಂಡಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಸುಮತಿ? ನನಗೆಲ್ಲ ಗೊತ್ತು ಸುಮತಿ. ನಿನ್ ಮಗ ಕುಡ್ದು ಕಿಡ್ನಿ ಡ್ಯಾಮೇಜ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇರ್ಬೇಕಾದ್ರೆ ವಿಷಯ ನನಗ್ ತಿಳಿಸ್ದೆ ನಿನ್ನ ಕಿಡ್ನಿ ನಾವು ಕೊಟ್ಟು ಅವನಿಗೆ ಜೀವದಾನ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯ ನೀನು? ನನಗೆಲ್ಲ ಗೊತ್ತು ಸುಮತಿ. ಆದ್ರೂ ನಿನ್ ಮಗನ್ ಬಿಟ್ಟು ಬರೋದಿಲ್ಲ ಅಂತೀಯ. ಆಯ್ತು ಸುಮತಿ, ನಿನ್ನ ಮಾತನ್ನು ನಾನು ಗೌರವಿಸ್ತೇನೆ. ಪ್ರಪಂಚದಲ್ಲಿ ತಾಯಿ ಅನ್ನೋ ಶಬ್ದಕ್ಕಿರೋ ಅರ್ಥನ ನೀನು ಸಾರ್ಥಕ ಪಡಿಸ್ಬಿಟ್ಟೆ ಕಣೆ. ಆದ್ರೆ ಒಂದು ಮಾತು ಸುಮತಿ, ಈ ಮನೆಯಲ್ಲಿ ಯಾವತ್ತು ನಿನ್ ಘನತೆಗೆ ಕುಂದು ಬರುತ್ತೋ ಆವತ್ತು ನಿನಗಾಗಿ ಮೇಜರ್ ಸೂರ್ಯನ ಹೃದಯದ ಬಾಗ್ಲು ಯಾವಾಗ್ಲೂ ತೆರೆದಿರುತ್ತೆ. ಆ ಕ್ಷಣ ನೀನ್ ನನ್ನ ಹತ್ರ ಬರ್ಬೇಕು ಸುಮತಿ. ನಾನ್ ಬರ್ತೀನಿ.